ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು ಎಲ್ಲರಿಗೂ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗುರು ನಾನು ಈ ಒಂದು ಮ್ಯಾಚ್ ಇಷ್ಟೊಂದು ಡೀಪ್ ತನಕ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮ್ಯಾಚ್ ಒಂದು ರೇಂಜ್ ಡೀಪ್ ತನಕನೇ ಹೋಯ್ತು. ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ. ಕಂಟಿನ್ಯೂಸ್ ಆಗಿ ನಮ್ಮ ಕೈಲ್ ಜೇಮಿನ್ಸನ್ ಅವರು ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ತೆಗೆದ್ರು, ರವೀಂದ್ರ ಜಡೇಜಾ ಅವ್ರ ವಿಕೆಟ್ ನ ತೆಗೆದ್ರು. ಅದೇ ಒಂದು ಮೇಜರ್ ರೀಸನ್ ಗುರು ಈ ಒಂದು ಮ್ಯಾಚ್ ಇಲ್ಲಿ ತನಕ ಹೋಗ್ಬೇಕು ಅಂತ ಅಂದ್ರೆ ನಾನು ಆರಾಮ್ಸಾಗಿ ಈ ಒಂದು ದಿನ ನಮ್ಮ ವಿರಾಟ್ ಕೊಹ್ಲಿ ಅವರು ಬಂದು ಆರಾಮ್ಸಾಗಿ ಸೆಂಚುರಿನ ಮಾಡ್ತಾರೆ ಗುರು. ಆರಾಮ್ಸಾಗಿ ಒಳ್ಳೆ ಜೋಶಲ್ಲಿ ಫುಲ್ ಜೋಶಲ್ಲಿ ವಿಡಿಯೋ ಮಾಡುವ ಅಂತ ಅನ್ಕೊಂಡಿದ್ದೆ. ಬಟ್ ಸೆಂಚುರಿ ಆಗ್ಲಿಲ್ಲ. 93 ರನ್ ಹೊಡಿತಾರೆ. ಅದು ಒಂದು ಹ್ಯೂಜ್ ಸ್ಕೋರ್ ಗುರು. ಅದೇನ್ ಸ್ಕೋರ್ ಏನ್ ಕಮ್ಮಿ ಏನ್ ಸ್ಕೋರ್ ಅಲ್ಲ. ಬಟ್ ನಾವು ಸೆಂಚುರಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಒಂದೊಂದ್ಸತಿ ಎಕ್ಸ್ಪೆಕ್ಟ್ ಮಾಡ್ದಂಗೆಲ್ಲ ಆಗಲ್ಲ ಗುರು. ನಮ್ಮ ಕೈಲ್ ಜೇಮಿನ್ಸನ್ ಅವ್ರಿಗೆ ಒಂಚೂರು ವಿರಾಟ್ ಕೊಹ್ಲಿ ಅವ್ರು ನೀವು ಗಮನಿಸಿದ್ರು ಸ್ಟ್ರಗಲ್ ಮಾಡ್ತಾರೆ. ಅವರಲ್ಲಿ ಕೈಲ್ ಜೇಮಿನ್ಸನ್ ಅವರು ನ್ಯೂಜಿಲೆಂಡ್ ಪರವಾಗಿ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸಿರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಗುರು ನಮ್ಮ ನ್ಯೂಜಿಲೆಂಡ್ ಅವರು ಫಸ್ಟ್ ಬ್ಯಾಟಿಂಗ್ ನ ಮಾಡ್ತಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬರುತ್ತೆ ಗುರು. ಬರೋಬ್ಬರಿ 117 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ನಮ್ಮ ಡೆವಾನ್ ಕಾನ್ವೆ ಮತ್ತೆ ನಿಕೋಲಸ್ ನ ನಡುವೆ. ಆಮೇಲೆ ನಮ್ಮ ವಿಲ್ ಹೆಂಗೋ ಆಡ್ಬಿಡ್ತಾರೆ. ಅಂದ್ರೆ ಚೆನ್ನಾಗಿ ಆಡಲ್ಲ ಅಂತ ಗುರು, ಸರಿ. ಆಮೇಲೆ ನಮ್ಮ ಡೇರಲ್ ಮಿಚ್ಚಲ್ ಅವರು ಇವರು ಒಂಥರ ಇಂಡಿಯಾದ ರೇಂಜ್ ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ ಗುರು. 84 ರನ್ ಹೊಡಿತಾರೆ ಗುರು. ಮತ್ತೆ ಫಿಲಿಪ್ಸ್ ಅವ್ರೇನ್ ಅಷ್ಟೇನ್ ಆಡಲ್ಲ. ಇನ್ನು ಅವರು ಇವ್ರ ಬಗ್ಗೆ ಗೊತ್ತಿಲ್ಲ ಗುರು. ನಾನು ನೋಡಿದ್ದೆ ಇವ್ರನ್ನ ಈ ಒಂದು ಮ್ಯಾಚ್ ಅಲ್ಲೇ. ಮತ್ತೆ ಬ್ರೇಸ್ವೆಲ್ ಅವರು ಒಂದ್ ರೇಂಜ್ 16, ಫೋಲ್ಕ್ಸ್ ಅವರು ಒಂದು, ಮತ್ತೆ ಕ್ಲಾರ್ಕ್ ಅವರು ಒಂದು. ನಮಗೆ ಮೈಕಲ್ ಕ್ಲಾರ್ಕ್ ಅವ್ರು ನೆನ್ಪು ಬರ್ತಾರೆ ಗುರು. ಆಸ್ಟ್ರೇಲಿಯಾದಲ್ಲಿ ಒಬ್ರು ಇದ್ರು. ನೀವು 2011 ವರ್ಲ್ಡ್ ಕಪ್ ಎಲ್ಲ ನೋಡಿದ್ರೆ ನೀವು ಮೈಕಲ್ ಕ್ಲಾರ್ಕ್ ಅವ್ರನ್ನ ನೋಡಿರ್ತೀರಾ. ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಪ್ಟನ್ ಗುರು ಮೈಕಲ್ ಕ್ಲಾರ್ಕ್ ಅವರು. ಮತ್ತೆ ನಮ್ ಕೈಲ್ ಜೇಮಿನ್ಸನ್ ಅವರು ಒಂದ್ 8 ರನ್ ಹೊಡಿತಾರೆ ಗುರು. ಓವರ್ ಆಲ್ ಆಗಿ ನ್ಯೂಜಿಲೆಂಡ್ ಅವರು 50 ಓವರ್ಗೆ 300 ರನ್ ಹೊಡೆದು 8 ವಿಕೆಟ್ ನ ಕಳ್ಕೊತಾರೆ. ನಮ್ ಇಂಡಿಯಾದ ಗುರು ಚೇಸಿಂಗ್ ಸಖತ್ತಾಗೆ ಇರತ್ತೆ ಗುರು. ಬಟ್ ರೋಹಿತ್ ಶರ್ಮಾ ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ. 26 ರನ್ ಹೊಡಿತಾರೆ. ಇವ್ರ ವಿಕೆಟ್ ನ ತೆಗಿಯೋದು ನಮ್ಮ ಕೈಲ್ ಜೇಮಿನ್ಸನ್ ಅವರೇ. ಮತ್ತೆ ನಮ್ಮ ಶುಭ್ಮನ್ ಗಿಲ್ ಅವರು, ಆದಿತ್ಯ ಅಶೋಕ್ ಇಂಡಿಯನ್ ಮೂಲದವರು ಗುರು. ಗ್ಲೆನ್ ಫಿಲಿಪ್ಸ್ ಅವ್ರ ಕ್ಯಾಚ್ ಹಿಡಿತಾರೆ. ಗ್ಲೆನ್ ಫಿಲಿಪ್ಸ್ ಅವ್ರಿಗೆ ಇವರು ನನ್ನ ಪ್ರಕಾರ ಗುರು ಕ್ಲಾರ್ಕ್ ಅವ್ರ ಬೌಲಿಂಗ್ ಅಲ್ಲಿ ಅನ್ಸುತ್ತೆ. ತಪ್ಪಿಲ್ಲ ಅಂದ್ರೆ ಗೊತ್ತಿಲ್ಲ, ಅದು ಫೋಕ್ಸ್ ಕ್ಲಾರ್ಕ್ ಒಂಚೂರು ಕನ್ಫ್ಯೂಷನ್ ಇದೆ. ಕರೆಕ್ಟ್ ಮಾಡಿ. ಒಂದು ಗ್ಲೆನ್ ಫಿಲಿಪ್ಸ್ ಅವ್ರ ಒಂದ್ ಒಳ್ಳೆ ಬ್ಲಂಡರ್ ಕ್ಯಾಚ್ ಗುರು. ಏನ್ ಗುರು ಅದ್ ತೆಗ್ದಿದ್ದು. ಧವನ್ ಅವ್ರದ್ದು ಹಂಗೆ ಹಿಡ್ದಿದ್ರು, ಮತ್ತೆ ಕೊಹ್ಲಿ ಅವ್ರದ್ದು ಹಂಗೆ ಹಿಡ್ದಿದ್ರು. ಮತ್ತೆ ಹಿಡಿತಾರ್ ಗುರು ಕ್ಯಾಚ್ ಅಂತ ಎಲ್ಲ ಅನ್ಕೊಟ್ಟೆ. ಬಟ್ ಆ ಕ್ಯಾಚರ್ ಹಿಡ್ದಿರ ತರ ಮ್ಯಾಚ್ ಇನ್ನು ಒಳ್ಳೆ ತಿರುವು ಸಿಕ್ತಿತ್ತು ಅಂತ ಅನ್ಕೋತೀನಿ. ನಮ್ ಗಿಲ್ ಅವ್ರ ಒಂದು 56 ರನ್ ಹೊಡಿತಾರೆ. ಅವ್ರಿಗೆ ಒಂಚೂರು ಇಂಜುರಿ ಆಗತ್ತೆ, ಕ್ರಾಂಪ್ಸ್ ಎಲ್ಲ ಆಗತ್ತೆ. ವಿರಾಟ್ ಕೊಹ್ಲಿ ಅವರು 93 ರನ್ ಹೊಡೆದಿದಾಗ ಗುರು ಔಟ್ ಆಗ್ಬಿಡ್ತಾರೆ. ಅದೇ ಒಂದು ಬೇಜಾರಾಗಿದ್ದು. ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಿದ್ದಂಗೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಸಹ ಕೈಲ್ ಜೇಮಿನ್ಸನ್ ಅವ್ರಿಗೆ ಔಟ್ ಆಗ್ಬಿಡ್ತಾರೆ ಒಂದು 2 ಓವರ್ ಸ್ಪ್ಯಾನ್ ಅಲ್ಲಿ. ಮತ್ತೆ ನಮ್ ಜಡೇಜಾ ಅವರು ಸಹ ಔಟ್ ಆಗ್ತಾರೆ. ಇವಾಗ ಗುರು ಮ್ಯಾಚ್ ಒಂದ್ ರೇಂಜ್ ಬರತ್ತೆ. ನಮ್ಮ ಆಮೇಲೆ ನೋಡಿ ಗುರು ನಮ್ಮ KL ರಾಹುಲ್ ಅವ್ರ ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ ಗುರು. ಪರವಾಗಿಲ್ಲ. ಹರ್ಷಿತ್ ರಾಣಾ ಅವ್ರ ಪಾಪ ಬಿದ್ದಿ ಎಲ್ಲ ಇಂಜುರಿ ಅದು ಇದೆಲ್ಲ ಮಾಡ್ಕೋತಾರೆ. ಆಮೇಲೆ ಸುಂದರ್ ಅವ್ರನ್ನ ಕಳಿಸ್ತಾರೆ. ಎಂತ ಮಾಡ್ತಿದಾರ್ ಗುರು ನಮ್ ಜಿ ಅವರು ಅಂತ ಅನ್ನಿಸ್ತಿತ್ತು. ಬಟ್ ಫೈನಲಿ ಓವರ್ ಆಲ್ ಕೊನೆ ಒಂದ್ ರೇಂಜ್ ಬಾಯಿಗೆ ಬಂದಿದ್ ಗುರು. 18 ಬಾಲ್ 18 ಇತ್ತು. ಏನಾರು ಆಗ್ಬೋದಿತ್ತು. ವಾಷಿಂಗ್ಟನ್ ಸುಂದರ್ ಕ್ಯಾಚ್ ನ ನಮ್ಮ ಆದಿತ್ಯ ಅಶೋಕ್ ಅವ್ರು ಬಿಡ್ತಾರೆ ಗುರು. ಒಂಚೂರು ಕಷ್ಟನೇ ಇತ್ತು. ಏನಾರು ಬೇಕತ್ತಾರೆ ಬಿಟ್ರ ಗುರು, ಗೊತ್ತಿಲ್ಲ. ಸುಮ್ನೆ ಹೇಳಿದೆ ಗುರು, ನನಗೇನು ಗೊತ್ತಿಲ್ಲ ಗುರು. ಸುಮ್ನೆ ಏನಾರು ಹೇಳ್ತೀನಿ ಗುರು. ಅಷ್ಟೆಲ್ಲ ಸೀರಿಯಸ್ ಆಗಿ ತಗೋಬೇಡಿ ಗುರು ನನ್ನ, ಸರಿನಾ? ಆಮೇಲೆ ಒಳ್ಳೆ ಚೇಂಜ್ ಬರೋದ್ ಗುರು. ಕೊನೆಯಲ್ಲೂ ಜೀವ ಏನಾರು ಬಾಯಿಗೆ ಬಂತಾ? ಬರ್ಲಿಲ್ಲ ಈ ಮ್ಯಾಚ್ ಅಲ್ಲಿ. ನಮ್ಮ KL ರಾಹುಲ್ ಅವ್ರ ಹಿಂದೆ 6 ಅಂತ ನಾನು ಫುಲ್ ಸೆಲೆಬ್ರೇಟ್ ಎಲ್ಲ ಮಾಡಕ್ ಶುರು ಮಾಡ್ಬಿಟ್ಟಿದೆ. 4 ಆಗತ್ತೆ. ಆದ್ರೂ ಗುರು ಕೊನೆಯಲ್ಲಿ ನಮ್ಮ KL ರಾಹುಲ್ ಅವರು ಸಖತ್ತಾಗಿ ಫಿನಿಶಿಂಗ್ ಟಚ್ ನ ಕೊಡ್ತಾರೆ. ಒಂದು 6 ನ ಮುಖಾಂತರ 306 ರನ್ ಹೊಡಿತಾರೆ ಗುರು. ಅಂದ್ರೆ 6 ನೆಕ್ಸ್ಟ್ ಹೊಡೆದಿದೀವಿ. ಡ್ರಾ ಆಗಿರತ್ತೆ ಒಂದು 6 ಡ್ರಾ ಆಗಿರತ್ತೆ ಗುರು. ಸ್ಕೋರ್ ಒಂದು 6 ಹೊಡೆದಿ ಅದ್ದೂರಿಯಾಗಿ ನಮ್ಮ KL ರಾಹುಲ್ ಅವರು ಮ್ಯಾಚ್ ನ ಮುಗಿಸ್ತಾರೆ. KL ರಾಹುಲ್ ಅವ್ರಿಗೂ ಕೊನೆಯಲ್ಲಿ ಚೇಸ್ ನ ಒಂದ್ ರೇಂಜ್ ಒಂಥರ ನೀಟಾಗಿ ಕಂಪ್ಲೀಟ್ ಮಾಡ್ಕೊಡ್ತಾರೆ ಗುರು. ಒಂದ್ 29 ರನ್ ಒಳ್ಳೆ ಕಾಂಟ್ರಿಬ್ಯೂಷನ್. ಇದು ಒಬ್ಬ ಫಿನಿಶರ್ ಇಂದ ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಡಬೇಕು. ಒಳ್ಳೆ ಫಿನಿಶಿಂಗ್ ಟಚ್ ನ ಕೊಟ್ಟು KL ರಾಹುಲ್ ಅವರು ಈ ಒಂದು ಮ್ಯಾಚ್ ನ ಗೆಲ್ಲಿಸ್ತಾರೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನ್ ಅನ್ಸ್ತಿದೆ ಕಾಮೆಂಟ್ ಹೊಡಿರಿ. ಜೊತೆಗೆ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಆಗಿ ಗುರು, ಪ್ಲೀಸ್ ಗುರು. ಜೊತೆಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಹೊಡಿರಿ. ಹೇಳಿ ಗುರು ಮನೋಜ್ ಅಂತ ಮಾಡ್ತಾನೆ ಕ್ರಿಕೆಟ್ ರಿಲೇಟೆಡ್ ವಿಡಿಯೋಸ್ ಅದು ಇದು ಅಂತ ಒಂಚೂರು ಹೇಳಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗ್ತಾರೆ ಅವರು. ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ.
ನೀವು ಈ ಒಂದು ವಿಡಿಯೋನ ಇಲ್ಲಿ ತನಕ ನೋಡಿರ್ತೀರಾ ಅನ್ಕೊಂಡೆ ಗುರು. ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗುಮ. ಜೈ ಹಿಂದ್, ವಂದೇ ಮಾತರಂ.